ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಸಂಡೇ ಇದ್ದರೆ ನಿಮಗೆ ಗೊತ್ತು, ನಮಗೇನಾದರೂ ರಜೆ ಇದ್ದರೆ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಕೆಲಸನೇ ಆಗುತ್ತೆ. ಇನ್ನು ಫ್ರೆಂಡ್ಸ್, ಆಕಳಿಕೆ ಬರ್ತಾಯಿದೆ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇಲ್ಲೇ ನಾನು ಸೋಫಾದ ಮೇಲೆ ಕೂತ್ಕೊಂಡೆ ಇದು ವೀಡಿಯೋ ಮಾಡ್ತಾಯಿದ್ದೀನಿ. ಹಿಂದೆ ಬಂದು ನನ್ನ ಮಗಳದು ಶೋಕೇಶ್ ಐತಲ್ಲ, ಅದು ಬಂದು ಆ ಥರ ನಿಮಗೆ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇರೋದು. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ಇವಾಗ ನಾನೊಂದು ವೀಡಿಯೋ ನೋಡ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಮಹಾನಂದ ಅಂತ ಇರಲ್ಲ, ಅವ್ರ ಮಾವ ತೀರೋದ್ರಂತೆ. ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್. ಆಲ್ರೆಡಿ 12 ದಿವಸ ಆಯಿತು ಅಂತ ಹೇಳ್ತಿದ್ರು. ನಾನು ಸ್ವಲ್ಪ ವೀಡಿಯೋನ ನೋಡಿರಲಿಲ್ಲ, ಹಂಗಾಗಿ ಜಸ್ಟ್ ಇವಾಗ ಗೊತ್ತಾಗಿದೆ ಫ್ರೆಂಡ್ಸ್. ನಾಳೆ ನಾನು ಡ್ಯೂಟಿಯಲ್ಲಿ ಇರ್ತೀನಲ್ಲ, ಆವಾಗ ಅವ್ರಿಗೆ ಕಾಲ್ ಮಾಡ್ತೀನಿ. ಅವರು ಕೆಲಸ ಮಾಡ್ತಾರೆ, ಅವರು ಕೆಲಸ ಮಾಡೋ ವರ್ಕಿಂಗ್ ವುಮೆನ್ನೇ ಅವರು. ಮಹಾನಂದ ಪಂಚವಟಿ ಅಂತ ಅವ್ರದ್ದು ಚಾನಲ್ ಇದೆ ಫ್ರೆಂಡ್ಸ್. ಹೋಗಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡಿರ್ತೀರ ಅವ್ರನ್ನ. ಮೀಟಪ್ಪಲ್ಲಿ ನಾವೆಲ್ಲರೂ ಒಟ್ಟಿಗೆ ಕಬ್ಬನ್ ಪಾರ್ಕಿಗೆ ಹೋಗಿದ್ದೋ, ಲಾಲ್ಬಾಗ್ ಹೋಗಿದ್ವಲ್ಲ. ಕಬ್ಬನ್ ಪಾರ್ಕ ಲಾಲ್ಬಾಗ ನಾವು ಹೋಗಿದ್ದು, ಲಾಲ್ಬಾಗು, ಅಲ್ಲೆಲ್ಲ ಮೀಟ್ ಆಗಿದ್ದು ಫ್ರೆಂಡ್ಸ್. ಕಬ್ಬನ್ ಪಾರ್ಕು ಲಾಲ್ಬಾಗ್ ಎರಡೂ ಒಂದೇ ಅಲ್ವಾ. ಇನ್ನು ಫ್ರೆಂಡ್ಸ್, ಇವತ್ತು ಸಂಡೇ. ನಾನು ಬೆಳಗ್ಗೆಯಿಂದ ನನ್ನ ಡೈಲಿ ರೋಟೀನ್ ಏನೇನು ಕೆಲಸ ಮಾಡಿದ್ದೀರಿ ಗೊತ್ತಿಲ್ಲ ಫ್ರೆಂಡ್ಸ್. ಹಾಕ್ಲಿಕ್ಕೆ ಬರ್ತಾಯಿದೆ. ಇನ್ನು ಫ್ರೆಂಡ್ಸ್, ನಾನಿವತ್ತು ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಫ್ರೆಂಡ್ಸ್. ಈ ಮಳೆ ಏನೋ ಬಂದ್ಬಿಡುತ್ತೇನೋ ಅಂತ ಹೋಗಲೇ ಇಲ್ಲ ಫ್ರೆಂಡ್ಸ್. ಅವ್ರದ್ದು ಇಲ್ಲೇ ಮನೆ ಬಂದು ನಾಗೇನಹಳ್ಳಿ, ನಮಗೆ ಹತ್ರ. ಅವ್ರ ಪಾಪನ ಇಲ್ಲಿ ಕರ್ಕೊಂಡು ಬಂದಮೇಲೆ ಹೋಗಬೇಕು. ಪಾಪ ನನಗೆ ಇನ್ವಿಟೇಷನ್ ಎಲ್ಲ ಕಳಿಸಿದ್ರು, ಹೋಗಬೇಕಾಗಿತ್ತು ಫ್ರೆಂಡ್ಸ್. ಹೋಗೋಕ್ಕಾಗಲಿಲ್ಲ. ಯಾಕೆ ಗೊತ್ತಾ, ಸಿಗೋದೊಂದು ಸಂಡೇ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್, ನಾನು ಬೆಳಗ್ಗೆ ಇವತ್ತು ಇಷ್ಟು ಗಂಟೆಗೆ ನಾಷ್ಟ ತಿಂದು ಗೊತ್ತಾ, 12 ಗಂಟೆಗೆ ನಾಷ್ಟ ತಿಂದು. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಇವತ್ತು ಒಂದು ಎಷ್ಟು ಗಂಟೆ ತನಕ ಮಲಗಿದ್ದೀನಿ ಅಂದರೆ 6 ಗಂಟೆಗೆ ಎದ್ದು ಮತ್ತು 9 ಗಂಟೆ ತನಕ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತ ಗೊತ್ತಿಲ್ಲ. ಟೈಮು ಒಂದೇ ಥರ ಇರಲ್ಲ ಅಲ್ವಾ, ನಿಮಗೆ ಆದರೂ ಅಷ್ಟೇ, ನಮಗೆ ಆದರೂ ಅಷ್ಟೇ. ಆಮೇಲೆ ಫ್ರೆಂಡ್ಸ್, 9 ಗಂಟೆ ತನಕ ಮಲಗಿದೆ. ಆಮೇಲೆ 9 ಗಂಟೆಗೆ ಎದ್ದು ಕಾಫಿ ಬ್ರೆಡ್ಡು ತಿಂದೆ. ಅದಾದಮೇಲೆ ಫ್ರೆಂಡ್ಸ್, ಇನ್ನು ಮಾಮೂಲಿ ನಿಮ್ಮ ಮಳೆ ಒಯ್ದು ನಮ್ಮ ಪ್ಯಾಸೇಜೆಲ್ಲ ಬೆಳ್ಳಗಾಗ್ಬಿಟ್ಟಿದೆ. ಅದನ್ನೆಲ್ಲ ಗುಡಿಸಿ ಸ್ವಲ್ಪ ಮಾಪೆಲ್ಲ ಹಾಕಿ ಮೇಲೆ ಹೋಗಿದೆ ಫ್ರೆಂಡ್ಸ್. ಮೇಲೆ ಹೋದರೆ ದಪ್ಪದು 2 ದಾಸವಾಳದ ಹೂವು ಬಿಟ್ಟಿತ್ತು. ನನಗಂತೂ ತುಂಬಾ ಹೋಯಿತು. ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ನಾನು ಅಲ್ಲಿ ವೀಡಿಯೋನ ತಗೊಂಡೋಗಿರಲಿಲ್ಲ. ಹಂಗೆ ಎದ್ದು ನನಗೊಂದು ಸಲ ಹಸಿರು ಗಿಡ ಎಲ್ಲ ನೋಡೋದು ಒಂದು ಖುಷಿ ಅಲ್ವಾ. ಹಂಗಾಗಿ ಮೇಲೆ ಹೋಗಿದೆ. ಅಲ್ಲಿಂದ ಬಂದು ಫ್ರೆಂಡ್ಸ್, ಮತ್ತೆ ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ಬಟ್ಟೆನ ವಾಶ್ ಮಾಡಲಿಲ್ಲ ಫ್ರೆಂಡ್ಸ್. ನಾನು ನೆನೆಸಿ ಮಿಷನ್ಗೆ ಹಾಕ್ಬಿಟ್ಟೆ, ಯಾಕೋ ಕಾಣೆ. ಆಮೇಲೆ 11 ಗಂಟೆ 11:15 ತನಕ ಕೂತಿದ್ದೆ. ಏನು ಕೂತಿದ್ದೆ ಅಂದರೆ ಫ್ರೆಂಡ್ಸ್, ಇನ್ನು ಮನೆಯೆಲ್ಲ ಕಸ ಗುಡಿಸಿ ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟು ಸುಮ್ಮನೆ ಒಂದು 10, 11, 11:30 ತನಕ ಕೂತಿದ್ದೆ. ಬ್ರೆಡ್ ತಿನ್ನಲ್ಲ 2 ಪೀಸ್ 9 ಗಂಟೆಗೆ. ಅದು ಸ್ವಲ್ಪ ಹೊಟ್ಟೆಗೆ ಇದಾಯ್ತಲ್ಲ, ಹಾಗಾಗಿ ನಾನು ಏನು ಮಾಡಿದೆ, ಹಂಗೆ ಕೂತಿದ್ದೆ. ಆಮೇಲೆ ಫ್ರೆಂಡ್ಸ್, 11:30ಗೆ ದೋಸೆ ಮಾಡಿ ಕಡಲೆಕಾಯಿ ಹಾಕಿ ಚಟ್ನಿ ಮಾಡಿದೆ. ಅದೆಲ್ಲ ಆದಮೇಲೆ ಫ್ರೆಂಡ್ಸ್, ನಮ್ಮ ಮನೇಲಿ ವಾಷಿಂಗ್ ಮಿಷನ್ನು ಬೋರ್ಡು ಸ್ವಲ್ಪ ಪ್ರೆಸ್ ಆಯ್ತಾ ಇರಲಿಲ್ಲ. ಇನ್ನು ಅವ್ರು ಬಂದು ಅದನ್ನೆಲ್ಲ ರೆಡಿ ಮಾಡಿ ಹೋದರು. ವಾಷಿಂಗ್ ಮಿಷನ್ದು ರೆಡಿ ಮಾಡಿ ಕೊಟ್ಟು ಅದೆಲ್ಲ ಆಯಿತು. ಇನ್ನು ಸ್ವಲ್ಪ ಫ್ರೆಂಡ್ಸ್, ಎಲ್ಲ ಬಟ್ಟೆ ನಾನು ಅರ್ಜೆಂಟ್ ಕೆಲಲ್ಲಿಟ್ಟಿದ್ದೆ, ಅದನ್ನೆಲ್ಲ ತೆಗೆದು ಫೋಲ್ಡ್ ಮಾಡಿ ಟೈಲರ್ ಅಂಗಡಿಗೆ ಹೋಗ್ಬೇಕಿತ್ತು ಫ್ರೆಂಡ್ಸ್. ಫೋನ್ ಮಾಡಿದೆ. ಏನೋ ನನಗೆ ಮನೇಲಿದ್ದರೆ ಗಾಡಿ ತೆಗಿಯಬೇಕು ಅಂದ್ರೇ ಅನಿಸಲ್ಲ. ಇನ್ನು ಫ್ರೆಂಡ್ಸ್, ಸಂಘದ್ದು ದುಡ್ಡು ಕೊಟ್ಟು ಬರಬೇಕು. ನೋಡೋಣ, ಈಗಿನ್ನ ಎಷ್ಟು ಟೈಮು, 7:15, 8 ಗಂಟೆ ಆದರೆ ಹೋಗಿ ಇಲ್ಲೇ ಅವ್ರ ಮನೆಗೆ ಕೊಟ್ಕೊತೀನಿ. ಈಗ ಅಂಗನವಾಡಿಗೆ ಒಂದೊಂದ್ಸಲ ನಾನು ಮರ್ತ್ಕೊಳ್ಬಿಡ್ತೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಈಗ ಸಂಘದಲ್ಲಾದರೆ ನೋಡಿ ಫ್ರೆಂಡ್ಸ್, ನಮಗೆ ಲೋನು ಏನಪ್ಪ ಅಂದರೆ ಕಮ್ಮಿ ಬಡ್ಡಿಗೂ ಕೊಡ್ತಾರೆ ಸಂಘದಲ್ಲಿ ಲೋನು. ನಾನು 25,000 ತಗೊಂಡಿದ್ದೆ ಫ್ರೆಂಡ್ಸ್. 2,2 ಸಾವಿರ ಕಟ್ತಾಯಿದ್ದೀನಿ. ನಾನು ಈ ತಿಂಗಳು ಕಟ್ಟಿದ್ರೆ ಇನ್ನೂ ಒಂದು 10 ಸಾವಿರ ಕಟ್ಟಬೇಕೇನೋ. 15 ಸಾವಿರ ತೀರಿಸಿದ್ದೀನಿ ಏನೋ ಗೊತ್ತಿಲ್ಲ, ಅಲ್ಲಿ ಲೆಕ್ಕ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್, ನಮಗೆ ಯಾವ ಥರ ತೀರಿಸ್ತೀವಿ ಅಂತಲೇ ಗೊತ್ತಾಗಲ್ಲ. ನಾನು ಸಂಘದಲ್ಲಿ 25 ಸಾವಿರ ತಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಅದನ್ನು ಕಟ್ಟಬೇಕು. ಸೆಕೆಂಡ್ ಮಂಡೇ ಮತ್ತು ಥರ್ಡ್ ಮಂಡೇ ನಮಗೆ ಸಂಘ ಇರುತ್ತೆ ಮೀಟಿಂಗು. ನಾನಂತೂ ಫ್ರೆಂಡ್ಸ್ ಒಂದು ಮೀಟಿಂಗಿಗೆ ಹೋಗಲ್ಲ, ಬರೀ 25 ರೂಪಾಯಿ ಫೈನೇ ಕಟ್ತಾಯಿದ್ದೀನಿ. ಹಂಗೂ ನನ್ನ ಮಗಳು ಯಾವಾಗಲೂ ಕಾಮಿಡಿ ಮಾಡ್ತಿರ್ತಾಳೆ,
ನೀ ಸಂಘಕ್ಕೆ ಸೇರ್ಕೊಂಡಿರೋದೇ ಅವ್ರಿಗೆ ಫೈನ್ ಕಟ್ಟೋಕ್ಕೆ ಅಂತ. ಆದರೆ ಫ್ರೆಂಡ್ಸ್ ಫೈನ್ನ ನಮಗೆ ಲಕ್ಷ್ಮೀ ಹಬ್ಬದ ಟೈಮಲ್ಲಿ ಎಲ್ರಿಗೂ ಬಡ್ಡಿ ದುಡ್ಡನ್ನ ಹಂಚ್ಬಿಡ್ತಾರೆ. ಅದೊಂದು ಖುಷಿ ಐತೆ. ನನಗೆ ಹೋದ ವರ್ಷ ಫ್ರೆಂಡ್ಸ್ 2,000 ಸಿಕ್ಕಿತ್ತು. 2,000 ಬಂದಿತ್ತು ನಮಗೆ, ಕಮ್ಮಿ ಇನ್ನು ನಂದು ಸ್ಟಾರ್ಟಿಂಗ್ ಕಟ್ಟಿರೋದು. ಅವ್ರದ್ದೆಲ್ಲ ಜಾಸ್ತಿ ಆಲ್ರೆಡಿ 80,000 ಆಗಿದೆ ಫ್ರೆಂಡ್ಸ್. ನಾನು ಯಾರೋ ಬಿಟ್ಟಿದ್ದಕ್ಕೆ ಸೇರಿಸ್ಕೊಂಡಿದ್ರು ನನ್ನ, ಎಲ್ಲ ಇಲ್ಲೇ ನಮ್ಮ ಬೈಸಂದ್ರಲ್ಲಿ ಗೊತ್ತಿರೋರೇ. ಇನ್ನು ಫ್ರೆಂಡ್ಸ್ ಏನಾಯಿತು ಗೊತ್ತಾ, ಇವತ್ತು ಇನ್ನು ದೋಸೆ ಎಲ್ಲ ಮಾಡಿ ಇವತ್ತು ಯಾವ್ಯಾವುದೋ ಒಂದೆರಡು ಫಿಲಮ್ ಹಾಕಿದ್ರು. ಆಮೇಲೆ ಫಿಶ್ ಟ್ಯಾಂಕು ಕ್ಲೀನಾಗೈತೆ ಫ್ರೆಂಡ್ಸ್. ನಿಮಗೆ ಗೊತ್ತು ನಾವು ಯಾವಾಗಲೂ ಮನೆ ಕ್ಲೀನಾಗಿ ಇಟ್ಕೊಂಡ್ರೆ ಎಷ್ಟು ಕ್ಲೀನ್ ಇರುತ್ತೆ ಅಂತ. ಇನ್ನು ಫ್ರೆಂಡ್ಸ್ ಮೇಲೆ ಟಾಪ್ ಲೆವೆಲ್ ಡಸ್ಟ್ ಎಲ್ಲನೂ ನಾನು ದೊಡ್ಡದು ಡಸ್ಟ್ ಹೊಡೆಯೋ ಸ್ಟಿಕ್ ತಗೊಂಡಿದ್ದೀನಿ. ಅದರಲ್ಲೆಲ್ಲ ಪೂರ್ತಿ ಮನೆ ಡಸ್ಟ್ನ ಮಾಡಿ, ಇನ್ನು ದೇವ್ರ ಮನೆ ಎಲ್ಲ ಮಾಮೂಲಿ ಎಲ್ಲ ಒರೆಸಿ, ಇನ್ನು ಫ್ರೆಂಡ್ಸ್ ನಾನು ಕಿಚನ್ನಲ್ಲಿ ಆ ಕಂಬಿ ಮೇಲೆ ಸ್ವಲ್ಪ ಅಂಟೈತೆ, ಅದಕ್ಕೆ ಒಂದು ಆಸಿಡ್ ಬಾಟ್ಲು ತಂದಿದ್ದೀನಿ. ಅದನ್ನು ಇನ್ನೂ ಹಾಕಿಲ್ಲ ಫ್ರೆಂಡ್ಸ್. ಅಡುಗೆ ಎಲ್ಲ ಆದಮೇಲೆ ಹಾಕೋಣ ಅಂತ. ಇನ್ನು ಫ್ರೆಂಡ್ಸ್ ಮುದ್ದೆ ಊಟ ಮಾಡಬೇಕು ಅನ್ನಿಸ್ತೈತೆ. ಇವಾಗ ನೋಡೋಣ, ಹುಳ್ಳಿ ಕಾಳನ್ನ ಹುರಿದ್ಬಿಟ್ಟು ಉಪ್ಸಾರು ಮುದ್ದೆ ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಇನ್ನು ರೈಸು ಮಧ್ಯಾಹ್ನ ಮಾಡಿದ್ದು ಹಾಗೇ ಇದೆ. ಇನ್ನು ಈಗ ಫ್ರೆಂಡ್ಸ್ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ರೆ ನನ್ನ ಕೆಲಸ ಮುಗೀತು. ನೋಡೋಣ, ಅಡುಗೆ ಮಾಡೋದು ಮುಂಚೆನೇ ಅದನ್ನು ನೋಡೋಣ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಆಸಿಡ್ಡು ನಿಮಗೆ ಗೊತ್ತಲ್ಲ ಎಷ್ಟು ಸ್ಮೆಲ್ಲು ಅಂತ. ಮಾಸ್ಕ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ಉಜ್ಜಬೇಕು ಅಂತ. ಏನಿಲ್ಲ ಫ್ರೆಂಡ್ಸ್, ಅದು ಚಿಕ್ಕದು ಕಂಬಿ ಐತಲ್ಲ ವಿಂಡೋದಲ್ಲಿ. ಈ ಮನೇಲಿ ಚಿಮಿಣಿ ಹಾಕೊಳಕ್ಕಾಗಲ್ಲ, ಹೈಟು ಕಮ್ಮಿ, ಅದಕ್ಕೆ ಚಿಮಿಣಿ ಏನೂ ಹಾಕಿಲ್ಲ. ಇನ್ನು ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಫ್ರೆಂಡ್ಸ್ ಇವತ್ತು ಸಂಡೇ, ನಾನೆಲ್ಲೂ ಹೋಗಲಿಲ್ಲ ಫ್ರೆಂಡ್ಸ್. ಯಾಕೋ ಗೊತ್ತಿಲ್ಲ, ಎಲ್ಲೂ ಹೋಗಬೇಕು ಅಂತಲೂ ಅನ್ನಿಸ್ಲಿಲ್ಲ. ಇನ್ನು ಫ್ರೆಂಡ್ಸ್ ಯೂನಿಫಾರ್ಮ್ ಐರನ್ ಮಾಡ್ಕೋಬೇಕು. ಇನ್ನು ಈ ಸ್ಯಾರಿ ಆಲ್ರೆಡಿ ನಿಮಗೆ ಎಷ್ಟೋ ಸಲ ತೋರಿಸಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಈ ಥರ ನಕ್ಕಿ ಜಾಸ್ತಿ ಇತ್ತು, ಅದನ್ನು ಸ್ವಲ್ಪ ನಾನೇ ತೆಗ್ದಿದ್ದೆ. ಹಂಗಾಗಿ ಎಲ್ಲಿಗೂ ಹೋಗೋಕ್ಕೂ ಮನಸ್ಸು ಬರಲಿಲ್ಲ, ನಾನೆಲ್ಲೂ ಹೋಗಲಿಲ್ಲ ಫ್ರೆಂಡ್ಸ್. ಸುಮ್ಮನೆ ಫುಲ್ ಮನೆಯಲ್ಲೇ ರೆಸ್ಟ್ ಮಾಡಿದೆ. ಇನ್ನು ಫ್ರೆಂಡ್ಸ್ ನಂದು ಸೆಕೆಂಡ್ ಶಿಫ್ಟು, ಅದಕ್ಕೋಸ್ಕರ ಇವತ್ತು ನಾನು ಜಾಸ್ತಿ ಒಂದು ಅವರ್ ಮಲ್ಕೊಂಡಿದ್ದೆ ಅಷ್ಟೇ. ಈಗ ಸೆಕೆಂಡ್ ಶಿಫ್ಟ್ ಇದ್ರೆ ಏನು ಗೊತ್ತಾ, ನಾಳೆನೂ ನಾನು ಲೇಟ್ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಮಲ್ಕೊಳ್ಳಿಲ್ಲ. ಹಂಗಾಗಿ ಫ್ರೆಂಡ್ಸ್ ಇನ್ನೇನಿಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನೋಡಿ, ಈ ಬಳೆ ಬಂದು ನನಗೆ ನನ್ನ ಫ್ರೆಂಡ್ ಒಬ್ಬರು ಗಿಫ್ಟ್ ಕೊಟ್ಟಿದ್ದಾರೆ. ಇದು ತುಂಬ ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್. ಇದೇ ಥರ ಬಿಚ್ಚಿ ಇದೇ ಥರ ಹೋಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ 4 ಬಳೆನ ತಗೊಂಡು ಬಂದು ನನಗೆ ಕೊಟ್ಟಿದ್ದಾರೆ. ಆದರೆ ಇದನ್ನು ಈಗ ಸ್ವಲ್ಪ ಚಿಕ್ಕದು ತಗೋಬೇಕು, ಯಾಕೆ ಅಂದರೆ ಫುಲ್ಲು ದೊಡ್ಡದಿದೆ ಫ್ರೆಂಡ್ಸ್. ನೋಡಿ 2 ತೊಟ್ಕೊಂಡಿದ್ದೀನಿ ನೋಡಿ, 2 ಕೈಗೂ 2 ಕಾಣಿಸ್ತಾ ಇದೆಯಾ. ನನಗೆ ಗಿಫ್ಟ್ ಕೊಟ್ಟಿರೋದು ನನ್ನ ಫ್ರೆಂಡು. ಆದರೆ ತುಂಬ ಚೆನ್ನಾಗಿದೆ, ಅವ್ರಿಗೆ ಪಾಪ ಗೊತ್ತಿಲ್ಲ, ಹಂಗಾಗಿ ಏನು ಚುಚ್ಚಲ್ಲ ಫ್ರೆಂಡ್ಸ್. ಚೆನ್ನಾಗಿದೆ, ಆದರೆ ಸ್ವಲ್ಪ ತುಂಬಾ ದೊಡ್ಡದಾಗೋಯ್ತು. ಇವಾಗ ಹಾಕೊಂಡಾಗ ನೋಡಿದೆ, ಅದು ತುಂಬ ದೊಡ್ಡದಾಗಿದೆ. ಇನ್ನು ಫ್ರೆಂಡ್ಸ್ ನಾನು ಯಾವಾಗಲೂ ಇದೊಂದು ಗೋಲ್ಡ್ ಬಳೆ ಕೈಯಲ್ಲೇ ಹಾಕಿರ್ತೀನಿ. ನಮ್ಮ ವರ್ಕ್ ಪ್ಲೇಸಲ್ಲಿ ನಾವು ಯಾವುದು ದೊಡ್ಡದು ಹಾಕೋಂಗಿಲ್ಲ. ಇನ್ನು ಇದು ಫ್ರೆಂಡ್ಸ್ ನಮ್ಮ ಆಂಜನೇಯ ಟೆಂಪಲ್ಲು, ನಿಮಗೆ ಗೊತ್ತಲ್ಲ, ಅಲ್ಲಿ ಕಟ್ಕೊಂಡಿರೋದು ಫ್ರೆಂಡ್ಸ್ ಆಂಜನೇಯಂದು. ನಾನು ಇನ್ನೂ 1 ವಾರ ಹೋಗಬೇಕು ಫ್ರೆಂಡ್ಸ್. ಆಂಜನೇಯಂಗೆ 5 ವಾರ ಬರ್ತೀನಿ ಅಂತ ಅರಸ್ಕೊಂಡಿದ್ದೀನಿ. ನಿಮಗೆ ಗೊತ್ತು ನನ್ನ ಕೈ ಎಷ್ಟೆಲ್ಲ ಊತ ನೋವು ಇತ್ತು ಅಂತ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ದೇವರು ವೀರಭದ್ರೇಶ್ವರಂಗೂ ಅರಸ್ಕೊಂಡು ಬಂದಿದ್ದೀನಿ. ಆಮೇಲೆ ಇಲ್ಲಿ ಆಂಜನೇಯನ ದೇವ್ರಿಗೆ ಯಾರು ಹೇಳಿದ್ರು ಅಂತ ಅಲ್ಲೂ ಹೋಗಿ ಅರಸ್ಕೊಂಡಿದ್ದೀನಿ, ದೊಡ್ಡ ಬಾಣಸವಾಡಿಲಿ. ನಿಜವಾಗ್ಲೂ ನನಗೆ 50% ಕೈ ನೋವೆಲ್ಲ ಹೋಯ್ತು ಫ್ರೆಂಡ್ಸ್. ಇಲ್ಲಿಗೆ ನಾನು 2 ಮಂತ್ ಆಯಿತು, ಒಂದು ಮಾತ್ರೆನೂ ತಗೊಂಡಿಲ್ಲ ಫ್ರೆಂಡ್ಸ್. ಆವಾಗ ಎಷ್ಟು ನೋವಾಯ್ತಿತ್ತು ಅಂದರೆ ಒಂಥರ ಪ್ರಾಣ ಹೋಯ್ತು ಬತ್ತು ಅನ್ನಂಗೆ. ನೋಡಿ ಈ ಬೆರಳು ಫ್ರೆಂಡ್ಸ್, ನಿಮ್ಗೆ ಇವಾಗಲೂ ಕಾಣುತ್ತೆ, ಇದು ಸ್ವಲ್ಪ ದಪ್ಪ, ಇದು ಸ್ವಲ್ಪ ದಪ್ಪ ಕಾಣಿಸುತ್ತೆ. ಆದರೆ ಈಗ ಅಷ್ಟು ದಪ್ಪ ಇಲ್ಲ, ಮತ್ತು ಅಷ್ಟು ಊತನೂ ಇಲ್ಲ. ನನಗೆ ಸ್ವಲ್ಪ ಮೈಂಡ್ ರಿಲೀಫ್ಸ್ ಅನಿಸುತ್ತೆ. ಎದ್ದ ತಕ್ಷಣವೂ ಏನು ಇಟ್ಕೊಳ್ಳಲ್ಲ. ಗಾಡಿ ಓಡಿಸ್ತೀನಿ ಡೈಲಿ 16 ಕಿಲೋಮೀಟ್ರ್ 17 ಕಿಲೋಮೀಟ್ರ್ ಗಾಡಿ ಓಡಿಸ್ತೀನಿ, ಏನು ಅನಿಸಲ್ಲ ಫ್ರೆಂಡ್ಸ್. ಯಾವುದೇ ಆಗಲಿ ನಾವು ನಂಬಬೇಕಲ್ಲ. ಆದರೆ ನಮ್ಮ ದೇವ್ರಿಗೊಂದು ನಾನು ಅರ್ಕೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಏನೇ ದೇವ್ರಿಗೆ ಅರ್ಕೆ ಕೊಟ್ಟರು ಅದು ವೀಡಿಯೋ ಮಾಡ್ತೀನಿ, ನಿಮಗೆ ಗೊತ್ತು. ಇನ್ನು ಈಗಲೇ ಇಲ್ಲ ಫ್ರೆಂಡ್ಸ್, ಮುಂದಿನ ವರ್ಷ ಕಾರ್ತಿಕ್ ಮಾಸಕ್ಕೆ ಮಾಡಿಸೋದು ನಾನು ದೇವ್ರಿಗೆ, ಅದು ಒಂದು ಅರ್ಕೆ ಒಪ್ಕೊಬಂದಿದ್ದೀನಿ. ಇನ್ನು ನಿಮಗೆಲ್ಲ ಗೊತ್ತು, ನಾನು 2.5 ಲಕ್ಷದ್ದು ನಮ್ಮ ದೇವ್ರಿಗೆ ಡೋರ್ಗೆ ಪ್ರಬಳೆ ಮಾಡಿಸಿದ್ದೀನಿ. ಆ ವಿಡಿಯೋನೂ ಹಾಕಿದ್ದೀನಿ. ನನಗೆ ದೇವರು ಒಳ್ಳೆಯದೇ ಮಾಡಿದ್ದಾರೆ ಫ್ರೆಂಡ್ಸ್. ನಮಗೇನು ಆ ದೇವ್ರು ನಮಗೆ ಆರೋಗ್ಯ ಚೆನ್ನಾಗಿ ಕೊಟ್ಟರೆ ಸಾಕು, ದುಡ್ಕೊಂಡು ತಿನ್ನೋಕ್ಕೆ. ನಾವು ನೀವೆಲ್ಲ ಕಷ್ಟಪಟ್ಟು ಜೀವನ ಮಾಡೋರು. ಹಂಗಾಗಿ ಫ್ರೆಂಡ್ಸ್ ಈ ಬಳೆ ನನಗೆ ತುಂಬಾ ಇಷ್ಟ ಆಗೈತೆ, ಆದರೆ ಸ್ವಲ್ಪ ತುಂಬಾ ದೊಡ್ಡದಾಗೈತೆ ಫ್ರೆಂಡ್ಸ್. ನೋಡಿ ಈ ಥರ ಇಲ್ಲಿಗೆ ಬರುತ್ತೆ. ಹಂಗಾಗಿ ಇದನ್ನು ಅವ್ರಿಗೆ ರಿಟರ್ನ್ ಕೊಡ್ತೀನಿ, ಯಾಕೆಂದರೆ ಅದೇ ಅಂಗಡಿಲಿ ಹೋಗಿ ತೊಗೊಂಡು ಬರಲಿ ಅಂತ. ಯಾಕೆ ಗೊತ್ತಾ, ಸಲೀಸ್ ಬರುತ್ತೆ, ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಅದು ತುಂಬ ಚೆನ್ನಾಗೈತೆ. ನೋಡ್ತೀನಿ ಫ್ರೆಂಡ್ಸ್, ರಿಟರ್ನು ಗಿಫ್ಟ್ ಕೊಟ್ಟಿರೋದು ಅವ್ರಿಗೆ ಕೊಡಬೇಕು ವಾಪಸ್ಸು, ಇಲ್ಲ ಹೆಂಗೋ ವೀಡಿಯೋ ಅದು ಇದು ಮಾಡ್ತೀನಲ್ಲ, ಹಾಕೊಂಡು ಮಾಡಲೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡೋಣ ಅಂದ್ಕೊಂಡಿದ್ದೀನಿ, ಕೊಡಲಾ ಬೇಡವೋ ಅಂತ ಗೊತ್ತಾಗ್ತಾಯಿಲ್ಲ. ಆದರೆ ನನಗೆ ತುಂಬಾ ಇಷ್ಟ ಆಗೈತೆ ನೋಡಿ ಫ್ರೆಂಡ್ಸ್. 2 ಬಳೆ ನಾನು 2 ಕೈಗೂ 2 ಹಾಕ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನನಗೆ ಗೌರಿ ಹಬ್ಬದಲ್ಲಿ ಸ್ಯಾರಿನೂ ಗಿಫ್ಟ್ ಬಂದೈತೆ, ಅದನ್ನು ಇನ್ನೂ ನಿಮಗೆ ತೋರಿಸ್ಲೇ ಇಲ್ಲ. ತೋರಿಸ್ತೀನಿ ಫ್ರೆಂಡ್ಸ್, ತೋರ್ಸೋಕ್ಕೆ ಟೈಮ್ ಇಲ್ಲ.
ಇವತ್ತು ಈ ಸಂಡೇ ಬಂದು ನಾನು ಇಷ್ಟು ನನ್ನ ಡೈಲಿ ರೋಟೀನ್ ಕೆಲಸ ಇಷ್ಟೇ ಫ್ರೆಂಡ್ಸ್. ಇವತ್ತು ಮನೇಲಿದ್ನಲ್ಲ, ಏನೋ ಯಾಕೋ ಟೈಲರ್ ಅಂಗಡಿಗೆ ಹೋಗಬೇಕು ಅಂತ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್, ಹೋಗಲಿಲ್ಲ. 2 ಸ್ಯಾರಿನ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು, 2 ಸ್ಯಾರಿ ಕೊಡಬೇಕಿತ್ತು. ಯಾಕೋ ನನಗೆ ಇಷ್ಟ ಆಗಿಲ್ಲ. ನೋಡೋಣ, 9 ಗಂಟೆ ತನಕ ಟೈಲರ್ ಇದ್ದೇ ಇರ್ತಾರೆ. ಏನಾದರೂ ಮನಸ್ಸಿಗೆ ಬೇಜಾರಾಯಿತು ಅಂದರೆ ಗಾಡಿ ತೆಗಿತೀನಿ, ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಹಂಗೆ ಸಂಘದ ದುಡ್ಡು ಕೊಟ್ಟು ಹಂಗೆ ಟೈಲರ್ ಅಂಗಡಿಗೂ ಹೋಗಿ ಸ್ವಲ್ಪ ಏನು ಡಿಸೈನ್ ಏನು ಹೇಳಲ್ಲ ಫ್ರೆಂಡ್ಸ್, ಯಾಕೊತ್ತಾ ಆಲ್ರೆಡಿ ಅದರಲ್ಲಿ ಡಿಸೈನ್ ಇದೆ ಬ್ಲೌಸಲ್ಲೇ, ಅದು ಗಿಫ್ಟ್ ಸ್ಯಾರಿನೇ. ಏನು ಫ್ರೆಂಡ್ಸ್, 23ನೇ ತಾರೀಕಿಂದಲೇ ಸ್ಟಾರ್ಟ್ ಅಂತೆ ದಸರಾ. ಅಪ್ಪ ಹೆಂಗೋ ಸದ್ಯ ಫ್ರೆಂಡ್ಸ್. ಯಾಕೆ ಗೊತ್ತಾ, ನನಗೆ ಇಲ್ಲಿ 9 ದಿವಸ ದೇವ್ರನ್ನ ಕೂರಿಸ್ತಾರೆ. ಆವಾಗ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ನಾನು 9 ದಿನವೂ ಒಂದು ದಿನವೂ ತಪ್ಪಿಸ್ಕೊಳ್ಳಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಾನು ಯಾವಾಗ ಹೋಗಲಿ ಅಲ್ಲೇ ಪ್ರಸಾದ ತಿನ್ಕೊಂಡು ಬರೋದು. ಮನೇಲಿ ನಾನು ಅಡುಗೆನೇ ಮಾಡಲ್ಲ ಫ್ರೆಂಡ್ಸ್ ಈ 9 ದಿವಸ. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೋದಾಗ ನಿಮಗೆ ವೀಡಿಯೋ ಮಾಡ್ತೀನಿ. ಏನೋ ಫ್ರೆಂಡ್ಸ್, ನಾನು ಒಂದು ವರ್ಷ 9 ದೇವ್ರುಗಳಿಗೂ ಸ್ಯಾರಿ ಕೊಡಬೇಕು ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಟೈಮ್ ಎಲ್ಲ ಒಂದೇ ಥರ ಇರಲ್ವಲ್ಲ. ಇವಾಗಲೇ ಜಸ್ಟ್ ದೇವ್ರದ್ದೆಲ್ಲ ಹರಕೆ ತೀರಿಸಿದ್ದೀನಿ. ಇನ್ನೇನು ಅಲ್ಲೇ 23 ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಫ್ರೆಂಡ್ಸ್, ಸ್ಯಾಲ್ರಿ ಏನಾದರೂ ಆದರೆ ಹೋಗಿ ಒಂದು 9 ಸ್ಯಾರಿನ ಚಿಕ್ಕಪೇಟೆಯಲ್ಲಿ ತಂದರೆ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಏನೋ ಸದ್ಯ ಫ್ರೆಂಡ್ಸ್, ನನಗೆ ಏನು ಖುಷಿ ಆಯಿತು ಅಂದರೆ, ಆವಾಗ ನನಗೆ ಫಸ್ಟ್ ಶಿಫ್ಟ್ ಇರುತ್ತೆ. ಇವತ್ತು ಈಗ 15ನೇ ತಾರೀಕು ತನಕ ನಾನು ಸೆಕೆಂಡ್ ಇರ್ತೀನಿ, 1:30 to 10:30. ನೋಡೋಣ ಫ್ರೆಂಡ್ಸ್, ನಾನಂತೂ ತಪ್ಪಿಸ್ಕೊಳ್ಳಲ್ಲ ಒಂದು ಸಲನೂ. ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ಫಸ್ಟ್ ಶಿಫ್ಟೇ ಇರ್ತೀನಿ 9 ದಿವಸ. 23ನೇ ತಾರೀಕು ಅಂದರೆ ಫ್ರೆಂಡ್ಸ್ 23ರಿಂದ 31 ಮೇಲೇನೋ. ಇನ್ನು ಫ್ರೆಂಡ್ಸ್, ವಿದ್ಯಾರಣ್ಯಪುರ ಚಾಮುಂಡಿ ತಾಯಿಗೂ ಒಂದಿನ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಹೋಗ್ತೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ಒಳ್ಳೆಯದು. ನೀವು ಈ ಅಮ್ಮನವ್ರನ್ನ ಕೂರಿಸಿರ್ತಾರಲ್ಲ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಗೊತ್ತಾ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ವಿದ್ಯಾರಣ್ಯಪುರದಲ್ಲಿ. ಇನ್ನು ಫ್ರೆಂಡ್ಸ್, ಇನ್ನೇನು ಹೇಳಿ ಫ್ರೆಂಡ್ಸ್, ನನ್ನ ಡೈಲಿ ರೋಟೀನ್ ಕೆಲಸ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಇನ್ನು ಫ್ರೆಂಡ್ಸ್, ಇವತ್ತು ನಂದು ಇಷ್ಟೇ ಆಗಿದ್ದು ಕೆಲಸ, ಮನೆ ಕೆಲಸ ಪೂರ್ತಿ ಮುಗೀತು. ಯಾಕೆಂದರೆ ಗೊತ್ತಾ ಫ್ರೆಂಡ್ಸ್, ವಾರಕ್ಕೊಂದ್ಸಲ ನಾವು ಎಲ್ಲ ಕ್ಲೀನಿಂಗ್ ಮಾಡ್ಕೊಬಿಟ್ರೆ ನಮಗೆ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ, ಏನು ತಲೆನೋವಿರಲ್ಲ. ಒಂದೇ ಸರಿ ಮನೆಯೂ ಗಲೀಜಾಗಲ್ಲ. ನಾನಂತೂ ಫ್ರೆಂಡ್ಸ್ ವಾರದಲ್ಲಿ ಒಂದು ಸಲ ಮೇಲೆಲ್ಲ ಡಸ್ಟ್ ಮಾಡಿ, ಆಮೇಲೆ ಇನ್ನು ಒಂದು ಫ್ರೆಂಡ್ಸ್ ಪೂಜೆನ ನಾನು ಇವತ್ತು ಲೇಟಾಗೆ ಮಾಡಿದ್ದೀನಿ. ಎಷ್ಟು ಗೊತ್ತಾ, 6 ಗಂಟೆ 5 ಗಂಟೆ ಒಂದು 4:15ಗೆಲ್ಲ ಪೂಜೆ ಮಾಡಿದ್ದು. ಊಟ ಮಾಡಿದಾಗಲೂ 4 ಗಂಟೆ. ಬೇರೆ ಟೈಮಲ್ಲೆಲ್ಲ ನಿಜ ಫ್ರೆಂಡ್ಸ್, ಕೆಲಸದ ಟೈಮಲ್ಲಿ ನಾವು ಎಷ್ಟು ಬೇಗ ಎಲ್ಲನೂ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಈ ಮನೇಲಿರೋ ಟೈಮಲ್ಲಿ ಲೇಟ್ ನಾಷ್ಟ, ಲೇಟಾಗಿ ಊಟ. ಇನ್ನು ಫ್ರೆಂಡ್ಸ್, ಜ್ಯೂಸ್ ನಾನು ತೋರಿಸ್ಲಿಲ್ಲ. ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಆಲ್ರೆಡಿ ನಾನು ಊಟ ಆದಮೇಲೆ ನಾನು ದಾಳಿಂಬೆ, ಮೋಸಂಬಿ, ನಲ್ಲಿಕಾಯಿ ಜ್ಯೂಸ್ ಕುಡಿದೆ. ಇನ್ನೊಂದೇ ನಲ್ಲಿಕಾಯಿ ಇದೆ ಫ್ರೆಂಡ್ಸ್. ನಾನು ಅಂಗಡಿಗೆ ಹೋಗೇ ಇಲ್ಲ ತರಕಾರಿ ತರೋಕ್ಕೆ. ನೋಡೋಣ, ಈಗ ಯಾಕೋ ಹುಳ್ಳಿಕಾಳು ಉಪ್ಸಾರು ಮಾಡಬೇಕು ಅಂತ ಅನ್ನಿಸ್ತೈತೆ. ಇನ್ನು ಹಸಿ ಕಾಳು ತರಕ್ಕೆ ಹೋಗಬೇಕು ಅಂದರೆ ಅಂಗಡಿಗೆ ಹೋಗಲೇಬೇಕು ಫ್ರೆಂಡ್ಸ್. ಹಂಗಾಗಿ ನನಗೆ ಹೋಗೋಕ್ಕಾಗಲ್ಲ. ಬನ್ನಿ ಫ್ರೆಂಡ್ಸ್, ಇಷ್ಟಾಗಿತ್ತು ಇವತ್ತು ನನ್ನ ವಿಡಿಯೋ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಯಾರ್ದು ಫಸ್ಟು ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನೇನಿಲ್ಲ ಫ್ರೆಂಡ್ಸ್, ನನ್ನ ಚಾನಲಿನ ಆಲ್ರೆಡಿ ನನ್ನ ಚಾನಲ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಇನ್ನು ಹೊಸ್ದಾಗಿ ಯೂಟ್ಯೂಬ್ ಮಾಡೋರಿಗೆಲ್ಲ ಆಲ್ರೆಡಿ ನಾವು ಹೊಸಬ್ರೇ. ಅವ್ರಿಗೆ ನಾನು ನಿಮಗೆ ತಮ್ನಲ್ಲು ಬ್ಯಾಕ್ಗ್ರೌಂಡ್ದು ಫೋಟೋ ಎಲ್ಲ ಬೇಕು ಅಂದರೆ ಅಲ್ಲೇ ಇದರಲ್ಲಿ ಸಿಗುತ್ತೆ, ಹೋಗಿ ಅಂತಲೂ ಹೇಳ್ಕೊಟ್ಟಿದ್ದೀನಿ. ಇನ್ನೇನಿಲ್ಲ ಫ್ರೆಂಡ್ಸ್, ನಿಮ್ಮ ಜೊತೆ ನನ್ನ ಡೈಲಿ ರೋಟೀನ್ ಇಷ್ಟ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಂಚ್ಕೊಂಡಿದ್ದೀನಿ. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನೇನು ಫ್ರೆಂಡ್ಸ್, ಸದ್ಯಕ್ಕೀಗ ಬೆಂಗಳೂರಲ್ಲಿ ಇವತ್ತು ಮಳೆ ಹುಯ್ಯಲಿಲ್ಲ, ಮತ್ತು ಯಾವಾಗ ಸಾಯಂಕಾಲಕ್ಕೆ ಹುಯ್ಯುತ್ತೋ ಗೊತ್ತಾಗಲ್ಲ. ಮಳೆ ಬಂದರೆ ಬರ್ಬೋದು ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಗೊತ್ತಾ, ಹೇಳೋಕ್ಕಾಗಲ್ಲ ಮಳೆ. ಇನ್ನು ಫ್ರೆಂಡ್ಸ್, ಈಗ ನನಗೆ ಗೊತ್ತಾಯ್ತು ಇವತ್ತು ಚಂದ್ರಗ್ರಹಣ ಅಂತ, 9 ಗಂಟೆ ಮೇಲಂತೆ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಚಂದ್ರಗ್ರಹಣ, ಈ ಗ್ರಹಣಗಳು ಬಂದರೆ ನೆನಪಾಗೋದು, ನಾವು ಚಿಕ್ಕವರಿದ್ದಾಗ ಊರಲ್ಲಿ ನಮ್ಮಮ್ಮ ಎಲ್ಲರೂ ಏನು ಮಾಡೋರು, ಎಲ್ಲಾದರೂ ಒಂದು ಬಾಕ್ಸ್ಗೆ ಮತ್ತು ನೀರಿಗೆ ಎಲ್ಲ ಬಿಲ್ಪತ್ರೆ ತಂದು ಹಾಕ್ಬಿಟ್ಟು ಫ್ರೆಂಡ್ಸ್ ನಮ್ಮನ್ನೆಲ್ಲ ಬಾಕ್ಲು ಹಾಕ್ಕೊಂಡು ಒಳಗಡೆ ಮಲಗಿಸ್ಬಿಡ್ತಾಯಿದ್ರು ಫ್ರೆಂಡ್ಸ್. ಆಮೇಲೆ ಪ್ರೆಗ್ನೆಂಟ್ ಅವರಂತೂ ಹೊರಗಡೆಗೆ ಹೋಗೋ ಹಾಗಿಲ್ಲ, ಗ್ರಹಣದಲ್ಲಿ ಆಚೆಗೆ ಹೋಗೋ ಆಗಿಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ಚಿಲ್ಕ ಹಾಕ್ಕೊಂಡು ನಮ್ಮನ್ನು ಒಳಗಡೆ ಮಲಗಿಸ್ತಾಯಿದ್ರು. ನನಗೆ ನೆನಪು ಮಾಡ್ಕೊಂಡ್ರೆ ಈಗ ಅದು ನೆನಪಾಯ್ತಾಯಿದೆ, ನಾವು ಆಚೆಗೆ ಹೋಗ್ತಾ ಇರಲಿಲ್ಲ ಈ ಥರ ಗ್ರಹಣ ಆದರೆ ಅಂತ. ನಿಜವಾಗ್ಲೂ ಫ್ರೆಂಡ್ಸ್, ಏನೋ ಒಂದು ಭಯ ಹುಟ್ಟಿಸ್ತಾಯಿದ್ರು ನಮ್ಗೆ ಅವಾಗ. ಹೊರಗಡೆ ಹೋದರೆ ಅದಾಗುತ್ತೆ, ಹೊರಗಡೆ ಹೋದರೆ ಇದಾಗುತ್ತೆ ಅಂತ ನಮ್ಮ ಅಮ್ಮವರೆಲ್ಲರೂ ಅಂತೂ ಫ್ರೆಂಡ್ಸ್ ನಮ್ಮನ್ನ ಆಚೆಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಇವತ್ತು ಗ್ರಹಣ ಅಂತೆ ನೋಡಿ, ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ದಯವಿಟ್ಟು ಹೊರಗಡೆ ಹೋಗಬೇಡಿ. ಅಲ್ಲ, ಈಗೇನು ಬಿಡಿ ಫ್ರೆಂಡ್ಸ್, ಎಲ್ರಿಗೂ ಗೊತ್ತಿರುತ್ತೆ, ಯಾರಿಗೂ ಏನು ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿನೇ ಇಲ್ಲ. ಎಲ್ಲ ಇವಾಗ
ಪ್ರಪಂಚನೇ ಅಷ್ಟು ಮುಂದೆ ಹೋಗಿದೆ, ಎಲ್ಲನೂ ತಿಳ್ಕೊತೀವಿ ನಾವು ಎಲ್ಲದರಿಂದ. ಹಾಗಾಗಿ ಫ್ರೆಂಡ್ಸ್ ಗ್ರಹಣ ಅಂತ ಇವತ್ತು 9 ಗಂಟೆ ಮೇಲಂತೆ. ನೋಡೋಣ ಫ್ರೆಂಡ್ಸ್, ಇನ್ನೇನು ನಾನು ಅದಕ್ಕೆ ಟೈಲರ್ ಅಂಗಡಿಗೂ ಹೋಗಲ್ಲ ಬಿಡಿ 9 ಗಂಟೆ ಅಂತ ಅಂದರೆ, ಇನ್ನು ಎಲ್ಲೂ ಹೋಗಲ್ಲ, ಬೆಳಗ್ಗೆನೇ ಹೋಗಿ ಸಂಘದ ದುಡ್ಡು ಕೊಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.